ಹಾಯ್ ನಮಸ್ಕಾರ, ನನ್ನ ಹೆಸರು ಅರ್ಚನಾ ಪ್ರಕಾಶ್ ಅಂತ ಹೇಳಿ. ಸೊ ನನ್ನ ಒಂದು ಹೊಸ ಚಾನಲ್ನ ಸಬ್ಸ್ಕ್ರಿಪ್ಷನ್ ಯಾರೆಲ್ಲ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೊ ಮಚ್. ಇನ್ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹೊಸ ವೀಡಿಯೋಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಅಂದರೆ ರೆಸಿಪಿ ಮಟನ್ ಕೈಮಾ ಉಂಡೆ ಯಾವ ಥರ ಮಾಡಬೇಕಂದ್ರೆ, ಸೊ ಬೋನ್ಲೆಸ್ ಚಿಕನ್ನ ತೊಗೊಂಡು ಈ ಥರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಸೊ ಗ್ರೈಂಡ್ ಮಾಡಿಕೊಂಡು ನೀವು ಇದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನಾನು ತಿಳಿಸ್ಕೊಡ್ತೀನಿ. ಸ್ವಲ್ಪ ಒಂದು ಕಾಯಿ ಬೇಕಾಗತ್ತೆ, 1/4 ಕಪ್ಪಷ್ಟು ಕಾಯಿ ಬೇಕಾಗತ್ತೆ. ಅದಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ ಅರ್ಧ ಸ್ಪೂನಷ್ಟು ಉಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಹುಳಿ ಅಂದರೆ ಲೆಮನ್, ನೀವು ಹಾಫ್ ಲೆಮನ್ನ ಬೇಕಾದ್ರೆ ಹಾಕ್ಬೋದು. ಅದಾದ್ರ ಮೇಲೆ ಇದಕ್ಕೆ ನೀವು ವೆರಿ ಟೇಸ್ಟಿಗೆ ಒಂದು ಸ್ಪೂನಷ್ಟು ಬೇಕಾದ್ರೆ ಆಯಿಲ್ನ ಕೂಡ ಆ್ಯಡ್ ಮಾಡಿ, ಅದನ್ನ ಗ್ರೈಂಡ್ ಮಾಡಿರುವಂಥ ಒಂದು ಕಾಯಿನ ಕೂಡ ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಾದ್ರ ಮೇಲೆ ಸ್ಮ್ಯಾಶ್ ಮಾಡ್ಕೊಂಡು ಆದ್ರ ಮೇಲೆ ಮತ್ತೆ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಹದದಲ್ಲಿ ರುಬ್ಕೊಳ್ಳಿ. ಓಕೆನಾ? ರುಬ್ಬಿರುವಂತಹ ಒಂದು ಮಿಶ್ರಣನ ಪಾತ್ರೆಗೆ ಹಾಕ್ಕೊಂಡು ಅದಾದ್ರ ಮೇಲೆ ಅದನ್ನು ಚೆನ್ನಾಗಿ ಒಂದು ಸ್ಮ್ಯಾಶ್ ಮಾಡಿ ಒಂದು ಹದದಲ್ಲಿ ಉಂಡೆಗಳನ್ನ ಕಟ್ಟಿಟ್ಕೊಳ್ಳಿ. ಇದಕ್ಕೆ ಕೈಮಾ ಉಂಡೆ ಅಂತ ಕರಿತೀವಿ. ಓಕೆನಾ? ಈ ಥರ ಉಂಡೆ ಕಟ್ಕೊಂಡು ಒಂದು ಬಾಣಲಿಯಲ್ಲಿ ಆಯಿಲ್ನ ಹಾಕಿಬಿಟ್ಟು ಅದಾದ್ರ ಮೇಲೆ ಇದಕ್ಕೆ ಒಗ್ಗರಣೆಗೆ ಪಲಾವಿನ ಎಲೆ, ಒಂದು ಜಜ್ಜಿರುವಂತಹ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿಬಿಟ್ಟು ಅದನ್ನ ಬ್ರೌನಿಷ್ ಬರೋ ತನಕ ನೀವು ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡಾದ್ರ ಮೇಲೆ ಇದನ್ನು ಒಂದು ಬ್ರೌನಿಷ್ ಕಲರ್ ಈರುಳ್ಳಿ ಬಂದ ತಕ್ಷಣ ಇದಕ್ಕೆ ನೀವು ರೆಡಿ ಮಾಡಿರುವಂತಹ ಕೈಮಾ ಉಂಡೆಗಳನ್ನ ಒಂದೊಂದಾಗೆ ನೀಟಾಗಿ ಹಾಕಬೇಕಾಗತ್ತೆ. ನಿಧಾನವಾಗಿ ಹಾಕಬೇಕಾಗತ್ತೆ, ಬಿಕಾಸ್ ಕೈಮಾ ಉಂಡೆಗಳು ಒಡೆದು ಹೋಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನವಾಗಿ ಹಾಕಿಬಿಟ್ಟು ಅದಾದ್ರ ಮೇಲೆ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ. ಆಲ್ರೆಡಿ ನೀವು ಇದಕ್ಕೆ ಉಪ್ಪು, ಖಾರ, ಹುಳಿ ಎಲ್ಲದನ್ನು ಕೂಡ ಆ್ಯಡ್ ಮಾಡಿರ್ತೀರ, ಮತ್ತು ಉಪ್ಪೇನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿ ಎಣ್ಣೆಯಲ್ಲೇ ಇದು ಫ್ರೈ ಆಗಬೇಕಾಗುತ್ತೆ. ಎಣ್ಣೆಯಲ್ಲಿ ಫ್ರೈ ಆಗೋಷ್ಟೊತ್ತಿಗೆ ಇದಕ್ಕೆ ಸಾಂಬಾರು ಮಾಡಬೇಕಲ್ವಾ, ಅದಕ್ಕೆ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ತಿಳಿಸ್ಕೊಡ್ತೀನಿ. ಹಾಗೆಯೇ ಇದಕ್ಕೆ ಒಂದು 4-5 ಪೀಸು ನೀವು ಮಟನ್ಸ್ನ ಹಾಕಿದ್ರೆ ಸಾಂಬಾರು ಇನ್ನೂ ವೆರಿ ಟೇಸ್ಟಿಯಾಗಿ ಬರುತ್ತೆ. ಇದೊಂದು 10 ಮಿನಿಟ್ಸು ಇದಾಗಲಿ, ಫ್ರೈ ಆಗಲಿ. ಈ ಕಡೆ ಬನ್ನಿ, ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಗೆ ಮೆಂತೆ, ಆಮೇಲೆ ಗೋಡಂಬಿ, ಚಕ್ಕೆ, ಲವಂಗ ನಿಮಗೆ ಎಷ್ಟು ಬೇಕೋ ಅಷ್ಟು, ಹಾಗೆಯೇ ವಾಟೆ ಹುಳಿ ಮತ್ತು ಜೀರಿಗೆ ಮೆಣಸು, ಜೊತೆಗೆ ಒಂದು ಸ್ವಲ್ಪ ಕಾಯಿ, ಹಾಗೆಯೇ ನಿಮಗೆ ಇದಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಸೊಪ್ಪುಗಳು ಏನಂದರೆ ಧನಿಯಾ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಯಾವುದೇ ರೀತಿಯಾದ ನೀವು ಖಾರ ರುಬ್ಬಬೇಕಂತ ಹೇಳಿದ್ರು ಕೂಡ ಈ ಥರ ಒಂದು ಸ್ವಲ್ಪ ಆಯಿಲಲ್ಲಿ ಖಾರನ ಈ ಥರ ಡೀಪ್ ಫ್ರೈ ಮಾಡ್ಕೊಂಡ್ರೆ, ಅಂದರೆ ಬ್ರೌನಿಷ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಲಾಸ್ಟಿಗೆ ಇದು ಬ್ರೌನ್ ಆಗೋ ಟೈಮಲ್ಲಿ ಇದಕ್ಕೆ ನಿಮಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿನ ಹಾಕಿಬಿಟ್ಟು ಇಳಿಸ್ಬಿಡಿ. ಓಕೆನಾ? ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಗ್ರೈಂಡ್ ಮಾಡಿ, ನುಣ್ಣಗೆ ಗ್ರೈಂಡ್ ಆಗಿದ ತಕ್ಷಣ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಡೀಪ್ ಫ್ರೈಗೆ ಹಾಕಿರುವ ಕೈಮಾ ಉಂಡೆಗಳನ್ನ ನೋಡಿ, ಅದು ಒಂದು ಈ ಥರ ಎಣ್ಣೆನ ತಳನ ಬಿಡ್ತಾ ಇದೆ, ಎಣ್ಣೆ ಎಲ್ಲ ಬಿಡ್ತಾ ಇದೆ ಅನ್ನೋಷ್ಟೊತ್ತಿಗೆ ನೀವು ರುಬ್ಬಿರುವಂತಹ ಒಂದು ಖಾರ ಇರುತ್ತಲ್ವ, ಅದಕ್ಕೆ ರೆಡಿ ಮಾಡ್ಕೊಂಡಿರುವ ಖಾರ ಇರುತ್ತಲ್ವ, ಅದನ್ನ ಹಾಕಿಬಿಟ್ಟು ನಿಮಗೆ ಎಷ್ಟು ಹದದಲ್ಲಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಅದನ್ನ ಫ್ರೈ ಆಗೋ ಥರ ಬಿಡಿ. ಅಂದರೆ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಆ ಕೈಮಾ ಉಂಡೆಗಳಿಗೆ ಆ ಸಾಂಬಾರು ಏನಿದೆ ಅಲ್ವಾ ಅದಷ್ಟು ಹಿಡಿಬೇಕಾಗುತ್ತೆ. ಆವಾಗ ತುಂಬ ವೆರಿ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡಿ, ಕೈಮಾ ಉಂಡೆಗಳು ಎಷ್ಟು ಚೆನ್ನಾಗಿರುತ್ತೆ ಅಲ್ವ, ಬಾಯಲ್ಲಿ ನೀರು ಬರ್ತಾಯಿದೆ, ಈ ಥರ ಬರಬೇಕು. ಅದಾದ್ರ ಮೇಲೆ ನೀವು ಕುದಿತಾ ಇರುವಂಥದ್ದು ಇದಕ್ಕೆ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನೀವು ಗ್ಯಾಸ್ನ ಆಫ್ ಮಾಡಿಬಿಡಿ. ಓಕೆನಾ? ವೆರಿ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀರು ದೋಸೆ ಬಂದುಬಿಟ್ಟು ವೆರಿ ಬ್ಯೂಟಿಫುಲ್ ಆದ ಕಾಂಬಿನೇಷನ್ ಆಗಿರುತ್ತೆ. ಒನ್ಸ್ ಟ್ರೈ ಮಾಡಿದ್ರು ಕಮೆಂಟ್ ಮಾಡಿ. ನಿಮಗೆ ಯಾವುದಾದ್ರು ಬೇರೆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು.